ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ನಮ್ಮ ಜೊತೆ ಮಮತಾ ಕೋಟ್ಯಾನವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಸ್ಮೈಲಲ್ಲೇ ಗೊತ್ತಾಗ್ತದೆ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ಆರಾಮಾಗಿದ್ದೀವಿ. ನೀವು ಚೆನ್ನಾಗಿದ್ರೆ, ಅಡುಗೆ ಮಾಡೋರು ಚೆನ್ನಾಗಿದ್ರೆ, ತಿನ್ನೋರು ಕೂಡ ಚೆನ್ನಾಗಿರ್ತಾರಲ್ಲ. ಓಕೆ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ ನಮ್ಮ ಸೌರುಚಿ ಅಡುಗೆ? ಒಂದು ನುಗ್ಗೆ ಸೊಪ್ಪು, ಆಲೂಗಡ್ಡೆ ಹಾಕಿ ಒಂದು ಸುಕ್ಕ. ನುಗ್ಗೆ ಅಂದರೆ ತುಳುವಲ್ಲಿ ನುಗ್ಗೆ ಕೋಲು ಅಲ್ಲ, ನುಗ್ಗೆ ಅದರ ಸೊಪ್ಪ. ಹೌದು. ಓಕೆ, ಅದರದ್ದು ಸುಕ್ಕ. ಹೌದು, ನುಗ್ಗೆ ಸೊಪ್ಪು ಸುಕ್ಕ. ಇನ್ನೊಂದು ಜ್ಯೂಸ್ ಮಾಡುವ. ಜ್ಯೂಸ್ ಎರಡನ್ನು ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಬಾ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಎಂತ ಮಾಡಬೇಕು ಈಗ? ಅಡುಗೆ ಮಾಡಬೇಕಲ್ಲ. ಯಾವ್ದು ಫಸ್ಟ್ ಮಾಡುವ? ಈಗ ನುಗ್ಗೆ ಸೊಪ್ಪು ಮತ್ತು ಆಲೂಗಡ್ಡೆ ಸುಕ್ಕ. ನುಗ್ಗೆ ಸೊಪ್ಪು ಮತ್ತು ಆಲೂಗಡ್ಡೆ ಸುಕ್ಕ. ಏನು ಬೇಕು ಫಸ್ಟಿಗೆ? ಅದಕ್ಕೆ ಬಾಣಲೆ ಕೊಡಿ. ಫಸ್ಟಿಗೆ ಬಾಣಲೆ ಬೇಕಲ್ಲ. ಅಂದರೆ ನುಗ್ಗೆ ಸೊಪ್ಪನ್ನು ಬಿಸಿ ಮಾಡ್ಕೊಳ್ತೀರಾ ಹೇಗೆ? ಫಸ್ಟ್ ಅದಕ್ಕೆ ಮಸಾಲೆ ಎಲ್ಲ ಬಿಸಿ, ಓಕೆ, ಆಮೇಲೆ ನುಗ್ಗೆ ಸೊಪ್ಪನ್ನು ಬೇಯಿಸಿ. ಓಕೆ ಓಕೆ. ಈಗ ಒಂದು ಬೌಲ್ ನುಗ್ಗೆ ಸೊಪ್ಪು ತಗೊಂಡಿದ್ದೇನೆ. ಅದಕ್ಕೆ 2 ಸ್ಪೂನ್ ಕೊತ್ತಂಬರಿ ಹಾಕ್ತೇನೆ, ಕೊತ್ತಂಬರಿ ಬೀಜ. ಈಗ ಮೆತ್ತೆ 1/4 ಸ್ಪೂನು. ಮೆಂತೆಲ್ಲ ಓಕೆ. ಇದನ್ನೆಲ್ಲ ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ಇನ್ನು? ಹೌದು. ಓಕೆ, 4 ಸ್ಪೂನು ಮೆಂತೆಲ್ಲ. ಅಂದರೆ ಇದು ಸುಕ್ಕ ಅಂತ ಹೇಳಿದರೆ ಸ್ವಲ್ಪ ಪದಾರ್ಥ ಥರನೇ ಬರುತ್ತಲ್ಲ? ಡ್ರೈ ಸುಕ್ಕ. ಹಾಂ, ಅದೇ ಅದೇ. ಓಕೆ. ಜೀರಿಗೆ. ಓಕೆ. ಜೀರಿಗೆ ಸ್ವಲ್ಪ 1/2 ಸ್ಪೂನ್. ಓಕೆ. 1/4 ಸ್ಪೂನ್ ಸಾಸಿವೆ. ಸಾಸಿವೆ. ಓಕೆ. ಎಲ್ಲವನ್ನು ಒಂದೇ ಸಲ ಹಾಕಿ ಬಿಸಿ ಮಾಡೋದು. ಓಕೆ. ಸ್ಲೋಲ್ಲಿ ಉಂಟು ನಡೀತಲ್ಲ? ಫಾಸ್ಟ್ ಇಟ್ಟರೆ ಮತ್ತೆ ಅದು ಹೌದು, ಕರಿ ಕರಿ ಆಗ್ತದೆ. ಮತ್ತು ಪದಾರ್ಥ ಕರಿ ಕರಿ ಬರುತ್ತಲ್ಲ, ಕಹಿ ಬರ್ತದೆ ಮತ್ತೆ. ಹೌದು. ಈಗ ಅದಕ್ಕೆ ಒಂದು ಬೌಲು ನುಗ್ಗೆ ಸೊಪ್ಪಿಗೆ ನಾನೊಂದು 7-8 ಹಸಿ ಉದ್ದ ಮೆಣಸು, ಕೆಂಪು ಉದ್ದ ಮೆಣಸು ತಗೊಂಡಿದ್ದೇನೆ. 8 ಬೇಕಾಗುತ್ತಲ್ಲ? ಓಕೆ. ಜಾಸ್ತಿ ಖಾರ ಬೇಕು ಅಂತಲ್ಲ ಇದಕ್ಕೆ? ಹೌದು. ಮತ್ತು ಗಿಡ್ಡವನ್ನು 4. ಓಹ್, 2 ಮಿಕ್ಸ್ ಮಾಡಿ ಹಾಕ್ತಿದ್ದೀರಾ? ಹೌದು. ಓಕೆ. ಅದೇನು ಅಂದರೆ ಖಾರ ಒಂದು ಗಿಡ್ಡದಲ್ಲಿ ಖಾರ ಕಮ್ಮಿ ಇಡುತ್ತಾ ಹೇಗೆ? ಸ್ವಲ್ಪ ಖಾರ ಇದ್ದರೆ ಟೇಸ್ಟ್ ಜಾಸ್ತಿ ಆಗ್ತದೆ. ಓಕೆ, ಹಾಗೆ 2 ಮೆಣಸನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೀರಾ? ಹೌದು. ಗಿಡ್ಡ ಮೆಣಸು, ಕೆಂಪು ಗಿಡ್ಡ ಮೆಣಸು 4. ಓಕೆ. ಒಂದು ಕೆಂಪು ಉದ್ದ ಮೆಣಸು ಒಂದು 7-8. ಜಾಸ್ತಿ ಬೇಕಾದ್ರೆ ಜಾಸ್ತಿ ಕೂಡ ಜಾಸ್ತಿ ಹಾಕ್ಬೋದು. ಹಾಕ್ಬೋದು. ಯಾಕಂದ್ರೆ ನುಗ್ಗೆ ಸೊಪ್ಪು ಸ್ವಲ್ಪ ಕಹಿ ಅಲ್ಲ, ಕೈ ಇರುತ್ತೆ. ಅದಕ್ಕೆ ಸ್ವಲ್ಪ. ನೀವು ಅದನ್ನು ಕೈ ಹೋಗ್ಲಿಕ್ಕೆ ಏನು ಮಾಡ್ತೀರಾ ಈಗ? ಅದನ್ನು ಅದಕ್ಕೆ ಒಂದು ಬೆಲ್ಲ ಹಾಕ್ತೀರಾ? ಓ, ಬೆಲ್ಲ ಹಾಕಿದರೆ ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ. ನಾವು ಹಾಗಲಕಾಯಿಗೆ ಪದಾರ್ಥಕ್ಕೆಲ್ಲ ಬೆಲ್ಲ ಎಲ್ಲ ಹಾಕ್ತೀವಲ್ಲ, ಅದೇ ಥರ. ಇದು ಬಿಸಿಯಾಗಿದೆ. ಈಗ ಪ್ಲೇಟ್ಗೆ ಓಕೆ. ಆಫ್ ಮಾಡೋದಾ? ಬೇಡ, ಸ್ಲೋ ಹಾಗೆಲ್ಲ? ಇದೆ. ಓಕೆ. ಹಾಗಾದರೆ ಈಗ ಪ್ಲೇಟಿಗೆ ಹಾಕೋ ಕಾರ್ಯಕ್ರಮ ಅಲ್ಲ. ಈಗ ಎಣ್ಣೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿಲ್ಲ. ಆಯಿಲ್ ಅಂತ ಬಂದಾಗ ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಾ ಒಗ್ಗರಣೆ? ಹಾಕಿ, ಅಂದರೆ ಈರುಳ್ಳಿ ಫ್ರೈ ಮಾಡಲಿಕ್ಕೆ ಉಂಟು. ಓಕೆ. ಈಗ ಈರುಳ್ಳಿ ಹುರ್ಕೊಳ್ಳೋದಲ್ಲ? ಓಕೆ. ಈರುಳ್ಳಿ ಹಾಕ್ತಿದ್ದೇನೆ. ಓಕೆ. ನಾನೊಂದು 2-3 ಈರುಳ್ಳಿ ತಗೊಂಡಿದ್ದೇನೆ. ಹಾಂ,
ಈರುಳ್ಳಿಯನ್ನು ಚೆನ್ನಾಗಿ ಅಂದರೆ ಇದು ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಈರುಳ್ಳಿ? ಹೌದು. ಓಕೆ ಓಕೆ. ನೀವು ಯಾವುದು ಆಲೂಗಡ್ಡೆಯನ್ನು ಬೇಯಿಸಿ ತಂದಿದ್ದೀರಾ ಅಥವಾ ಹೀಗೆ? ಇಲ್ಲ, ಅದೊಂದು ನುಗ್ಗೆ ಸೊಪ್ಪಿನೊಟ್ಟಿಗೆ ಸಣ್ಣ ಸಣ್ಣ ಕಟ್ ಮಾಡಿ ತಂದೇನಲ್ಲ, ಒಟ್ಟಿಗೆ ಬೇಯಿಸಿದಲ್ಲ? ಬೇಯ್ತದೆ. ಓಕೆ ಓಕೆ. ಈಗ ಇದಕ್ಕೆ ಕರಿಬೇವು ಹಾಕ್ತಿದ್ದೇನೆ. ಕರಿಬೇವು ಅಲ್ಲ? ಓಕೆ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ರಿ ಇದಕ್ಕೆ? ಹೌದು. ಕರಿಬೇವು ತುಂಬ ಒಳ್ಳೇದಲ್ಲ? ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೇದು, ಕೂದಲು ಕಪ್ಪಾಗುವಲ್ಲಿ ಕೂಡ ಹೌದಾ? ಸಹಾಯ ಮಾಡ್ತದೆ. ಹೌದು. ಓಕೆ. ಕರಿಬೇವಿನ ಎಣ್ಣೆ ಎಲ್ಲ ಹಾಕ್ತಾರಲ್ಲ ಕೂದಲಿಗೆ. ಹಾಂ ಹೌದು. ಬ್ಲ್ಯಾಕ್ ಆಗೋದಕ್ಕೆಲ್ಲ ಇದನ್ನು ಕೂದಲು ಕಪ್ಪಾಗ್ಲಿ ಅಂತಲೇ ಹಾಕುದಾ ಕರಿಬೇವು? ಈಗೆಲ್ಲ ಬೇಗ ಬಿಳಿ ಆಗ್ತದಲ್ಲ, ಅದಕ್ಕೆ ಕರಿಬೇವಿನ ಎಣ್ಣೆ ಹಾಕ್ತಾರೆ ಕೂದಲು ಕಪ್ಪಾಗಿ. ಅದೇ ಎಣ್ಣೆ ತಲೆ ಕೂದಲಿಗೆ ಹಾಕುದು ಹೌದು, ಅದು ದೇಹಕ್ಕೆ ಕೂಡ ಹೋಗ್ಬೇಕು. ದೇಹಕ್ಕೆ ಕೂಡ ಒಳ್ಳೆಯದು. ಹೌದು. ಅಡುಗೆಗೆ ನಾವು ಈ ಥರ ಆಯಿಲಲ್ಲಿ ಅದನ್ನು ಫ್ರೈ ಮಾಡಿದರೆ ಅದು ಪರಿಮಳ ಕೂಡ ಚೆನ್ನಾಗಿರುತ್ತೆ ಅಲ್ಲ ಅಡುಗೆಯದ್ದು. ಈರುಳ್ಳಿ ಮತ್ತು ಕರಿಬೇವು ಮಿಕ್ಸ್ ಅದರ ಪರಿಮಳ ಚೇಂಜ್ ಆಗ್ತದೆ. ಹೌದು. ಸಾಕು, ಆಫ್ ಮಾಡುವ. ಆಗಿದೆ. ಇದನ್ನು ಬೇರೆ ಪ್ಲೇಟಿಗೆ ಹಾಕಬೇಡ? ಅದರಲ್ಲೇ? ಓಕೆ. ಆಫ್ ಮಾಡೋದಲ್ಲ? ಆಫ್ ಮಾಡಿ. ಓಕೆ. ನೆಕ್ಸ್ಟ್ ಎಂತ ಮಾಡೋದು ಈಗ? ಈಗ ಇದು ಮಿಕ್ಸ್ ಮಸಾಲೆ ತಣ್ಣಗಾಗಿದೆ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ. ಓಕೆ. ನನ್ನನ್ನು ಕೂರ್ಲಿಕ್ಕೆ ನಿಲ್ಲಲಿಕ್ಕೆ ಬಿಡುವುದಿಲ್ಲ, ಹಾಗಾದರೆ ಮಿಕ್ಸ್ ಮಾಡಬೇಕಲ್ಲ. ಅಂದರೆ ಈಗ ತೆಂಗಿನಕಾಯಿ ಎಲ್ಲ ಆಮೇಲೆ ಹುರ್ಕೊಳ್ಳೋದು? ಅದು ಆಮೇಲೆ ಹಾಕಿ. ಓಕೆ. ಇದು ಡ್ರೈ ಪುಡಿ. ಹಾಂ ಓಕೆ. ಇದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋದು ಅಂತಲ್ಲ? ಓ, ಇದಕ್ಕೆ ನಾವು ಬೇರೆ ಮಸಾಲೆ ಹಾಕ್ತಿಲ್ಲ ಅದೇ? ಇಲ್ಲ. ಓಕೆ. ನೀರು ಹಾಕಬೇಕಾ? ಇಲ್ಲ ಇಲ್ಲ, ಡ್ರೈ ಪುಡಿ. ಡ್ರೈ ಅಲ್ಲ? ಓಕೆ. ಸಾಕಾ ಸಣ್ಣದು? ಇನ್ನು ಅದಕ್ಕೆ ತೆಂಗಿನ ತುರಿ ಹಾಕ್ಲಿಕ್ಕೆ ಉಂಟು. ಹಾಂ, ಈಗ ತೆಂಗಿನ ತುರಿ ಹಾಕೋದು. ಓಕೆ. ಒಟ್ಟಿಗೆ ಕಡೆ ಹೋಯ್ತಲ್ಲ ನೀವು? ಅಂದರೆ ಇದು ಮಸಾಲೆ ಪುಡಿ ಹಾಕಬೇಕಲ್ಲ. ಓಕೆ. ಮೆಣಸೆಲ್ಲ ಹಾಗೆ ಇಡೀ ಇರುತ್ತೆ ಅಂದಿಲ್ಲ? 1 ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. 1 ಕಪ್ ತೆಂಗಿನ ನೀರು ಹಾಕ್ಲಿಕ್ಕೆ ಉಂಟಾ? ಇಲ್ಲ ಇಲ್ಲ ಇಲ್ಲ. ಈಗ ಇದಕ್ಕೇನೆ ತೆಂಗಿನ ತುರಿ ಹಾಕಿ ಒಂದು 4 ಬೆಳ್ಳುಳ್ಳಿ. ಓಕೆ. ಹಸಿ ಬೆಳ್ಳುಳ್ಳಿ ಹಾಗೆ ಹೌದು. ಓಕೆ. 4-5 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ರನ್ ಮಾಡಿ. ಓಕೆ. ಜಾಸ್ತಿ ರನ್ ಆಗೋದು ಬೇಡ ಅಂತ ಹೇಳ್ತಿದ್ರೆ ಈಗ? ಓಕೆ. ಇದು ಫುಲ್ ಡ್ರೈ ಆಗಿ ನೋಡಿ ಚಟ್ನಿ ಥರ ಆಗಿದೆ ನೋಡಿ. ಓಕೆ. ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ. ಓಕೆ. ಅರಿಶಿನ ಬೇಕಲ್ಲ, ನಾವು ಅರಿಶಿಣಕ್ಕೆ ಬಂದಾಗ ರಾಯ್ಸ್ ಅವರ ಅರಿಶಿನ ಹುಡಿ 1/4 ಸ್ಪೂನ್ ಅಷ್ಟು ಬೇಕು. 1/4 ಸ್ಪೂನ್ ಸ್ವಲ್ಪ ಸಾಕು. ಸಾಕಾ? ಸಾಕು. ಈಗ ಈರುಳ್ಳಿ ಮತ್ತು ಕರಿಬೇವು ಬಿಸಿ ಮಾಡಿದ್ದೇನಲ್ಲ, ಆಗ ಅದನ್ನು ಸ್ವಲ್ಪ ಈ ಮಸಾಲೆಗೆ ಸ್ವಲ್ಪ ಹಾಕ್ಲಿಕ್ಕೆ ಉಂಟು. ಓಕೆ. ಅಂದರೆ ಮಸಾಲೆಗೆ ಮಿಕ್ಸ್ ಮಾಡೋದಾ? ಹೌದು. ಓಕೆ. ಇದನ್ನು ಸ್ವಲ್ಪ ರನ್ ಮಾಡಿದ್ರೆ ಆಯ್ತು. ಓಕೆ. ಅದೇನು ಸ್ಪೆಷಲ್ ಟೇಸ್ಟ್ ಕೊಡುತ್ತಾ ಹೇಗೆ? ಓಕೆ. ಇದಾಗಿದೆ. ಓಕೆ. ಇಲ್ಲಿ ಮುಚ್ತೇನೆ. ನೆಕ್ಸ್ಟ್ ಎಂತ ಈಗ ಮಾಡೋದು? ಇದೇ ಬಾಣಲೆ ಗ್ಯಾಸ್ ಹೊತ್ತಿಸುವ. ಅದು ಈರುಳ್ಳಿ ಹಾಗೆ ಇರಲಿಲ್ಲ? ಹಾಗೆ ಇರಲಿ. ಓಕೆ. ಅದೇ ಬಾಣಲೆಗೆ ಹಾಗೆ ಗ್ಯಾಸ್ ಉರಿಸಲಿಕ್ಕೆ ಹೇಳ್ತಾ ಇದ್ರಿ ಈಗ? ಆಯಿಲ್ ಕೂಡ ಅದೇ ಸಾಕಲ್ಲ? ಅದೇ ಸಾಕು. ಓಕೆ. ಇದು ನಾರ್ಮಲಾಗಿ ಯಾವುದಕ್ಕೆ ಊಟಕ್ಕೆಲ್ಲ ಒಳ್ಳೆಯದಾ? ಬಿಸಿ ಗಂಜಿ ಗಂಜಿಗೆ ಒಳ್ಳೆಯದಲ್ಲ? ಗಂಜಿಗೆ ಇಷ್ಟ ಇದ್ದರೆ ಸಾಕಾಗ್ತದೆ, ಬೇರೆ ಏನು ಬೇಕು ಅಂತಿಲ್ಲ. ಸೈಡಲ್ಲಿ ಉಪ್ಪಿನಕಾಯಿ ಇದೆ. ಉಪ್ಪಿನಕಾಯಿ ಇದ್ರೆ ಇನ್ನೂ ಚೆನ್ನಾಗಿ. ಒಂದು ಒಣ ಮೆಣಸು ಏನು ನಾವು ಹುರಿತೇವೆ, ಒಣಮೆಣಸು ಚಟ್ನಿ, ಹಾಂ, ಆ ಅದು ಥರ. ಕೂಡ ಸೂಪರ್ ಆಗ್ತದೆ. ಈಗ ಇದು ಬಿಸಿಯಾಗಿದೆ. ನಾನು ನುಗ್ಗೆ ಸೊಪ್ಪು 1 ಬೌಲ್ ತಗೊಂಡಿದ್ದೇನೆ. ಓಕೆ. ಒಂದು ಹಾಕ್ತೇನೆ. ಸಾಧಾರಣ ಒಂದು ದೊಡ್ಡ ಬೌಲಲ್ಲಿ ಅಷ್ಟು ಬೇಕಾಗುತ್ತಲ್ಲ? ಹೌದು. ಅದನ್ನು ಬೇಯುವಾಗ ಸ್ವಲ್ಪ ಹಾಂ ಇದಾಗುತ್ತಾ? ಹೌದು. ಇದಕ್ಕೆ ನಾನು ಆಲೂಗಡ್ಡೆ ಕೂಡ ಹಾಕ್ತೇನೆ. ಆಲೂಗಡ್ಡೆ ಅಲ್ಲ? ಓಕೆ. ಒಂದು 2-3 ಆಲೂಗಡ್ಡೆಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಂ ಇಟ್ಟಿದ್ದೇನೆ. ನೀರೆಲ್ಲ ಹಾಕಿ ಇಟ್ಟಿದ್ದೀರಲ್ಲ? ಹೌದು. ಓಕೆ. ಇಲ್ಲ ಇದ್ದರೆ ಅದು ಬ್ಲ್ಯಾಕ್ ಆಗುತ್ತೆ. ಹೌದು. ಓಕೆ. ನೀರು ಹಾಕ್ಬೇಕಾ ಇದಕ್ಕೆ? ಬೇಡ.
ಸೊಪ್ಪು ಮತ್ತು ಆಲೂಗಡ್ಡೆ ಬೇಯಿಸುವಾಗ ಇದು ನೀರಲ್ಲಿ ಹಾಕಿಟ್ಟಿದ್ದೇವಲ್ಲ ಅದೇ ಸಾಕಾಗುತ್ತಾ? ಸ್ವಲ್ಪ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ. 2 ನಿಮಿಷ ಮುಚ್ಚಳ ಮುಚ್ಚಬೇಕು. ಇದಕ್ಕೇನು ಉಪ್ಪು ಏನು ಹಾಕ್ಲಿಕ್ಕಿಲ್ಲ? ಮತ್ತೆ ಸ್ವಲ್ಪ ಒಂದು 2 ನಿಮಿಷ ಅಂದರೆ ಬೇಯುವಾಗ ಏನು ಹಾಕಬೇಕು ಅಂತಿಲ್ಲ? ಸ್ವಲ್ಪ ಹೊತ್ತಲ್ಲ. ಓಕೆ. ಎಸ್ ಮ್ಯಾಮ್, ಇದು ನಾರ್ಮಲ್ ನುಗ್ಗೆ ಇದರಿಂದ ಸುಕ್ಕ ಮಾಡ್ತೀವಿ. ಹೌದು. ಈ ನುಗ್ಗೆ ಇದರಿಂದ ಬೇರೆ ಏನು ಸೊಪ್ಪಿನಿಂದ ಬೇರೆ ಏನೆಲ್ಲ ರೆಡಿ ಮಾಡ್ಬೋದು ನೀವು? ಅಂದರೆ ಈಗ ಪಲ್ಯ ಆ ಥರ ಎಲ್ಲ ಮಾಡ್ಬೋದು. ಇದು ಪಲ್ಯ ಥರನೇ ಬರುತ್ತಲ್ಲ? ಹೌದು. ಓಕೆ. ಬೇರೆ ಮತ್ತೆ ಸೊಪ್ಪು? ಹಾಂ, ಅಲ್ಲಲ್ಲ, ನಾವು ಈ ನುಗ್ಗೆ ಇದರಿಂದ ಏನು ಚಟ್ಟಂಬಡೆ ಆ ಥರ ಎಲ್ಲ ಮಾಡ್ತಾರೆ, ಹಾಗೂ ಮಾಡ್ಬೋದಲ್ಲ? ಈ ಚಟ್ಟಂಬಡೆಗೆ ಕೂಡ ಸೊಪ್ಪು ಹಾಕ್ತಾರಲ್ಲ, ಅದು ನುಗ್ಗೆ ಸೊಪ್ಪೆ? ನುಗ್ಗೆ ಸೊಪ್ಪೆ ಓಕೆ. ನೋಡಿ, ನಾನು ಚಟ್ಟಂಬಡೆ ಗೊತ್ತಿಲ್ಲದಿದ್ರು ಹೇಳಿದೆ. ಆಗಿದೆ ಅಂತ ನೋಡ್ತೇನೆ. ಓಕೆ, ಆಲ್ಮೋಸ್ಟ್ ರೆಡಿ ಆಗಿರ್ಬೋದಲ್ಲ? ಬಟಾಟೆ ಎಲ್ಲ ಬೆಂದಿರ್ಬೋದು. ಇವಾಗ ಉಪ್ಪು ಹಾಕ್ತಿದ್ದೀರಾ? ಓಕೆ, ಉಪ್ಪು ಹಾಕ್ತಿದ್ದೇನೆ. ಓಕೆ. ಡ್ರೈ ಆಗಿದೆಯಲ್ಲ? ಹೌದು. ಇದು ಸ್ವಲ್ಪ ನೀರು ಹಾಕಬೇಕಲ್ಲ? ಆ್ಯಕ್ಚುಲಿ ಈ ಥರ ಡ್ರೈ ಆಗಲಿಕ್ಕೆ ಬಿಡಲಿಕ್ಕಿಲ್ಲಲ್ಲ? ಇಲ್ಲ. ಓಕೆ, ಡ್ರೈ ಆದರೆ ನೀರು ಹಾಕೋದು. ಸಾಕ? ಈಗ ನುಗ್ಗೆ ಸೊಪ್ಪು ಕಹಿ ಅಲ್ಲ? ಹೌದು. ಬೆಲ್ಲ ಹಾಕ್ತಿದ್ದೆ ಒಂದು ತುಂಡು. ಬೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಹೌದು. ಓಕೆ. ಬೆಲ್ಲ ಬೇಕು ಇದ್ರೆ ಹಾಕ್ಬೋದು. ಓಕೆ. ನುಗ್ಗೆ ಸೊಪ್ಪು ಅಷ್ಟೊಂದು ದೊಡ್ಡ ಕೈ ಅಲ್ಲ? ಇಲ್ಲ, ಅದು ಸ್ವಲ್ಪ ಕಹಿ ಅಲ್ಲ. ಹೌದು. ಆಪ್ಷನಲ್ಲಿ ಬೆಲ್ಲ ಹಾಕ್ಕೊಡ್ಬೋದು ಅಂತ. ಸ್ವಲ್ಪ ಬೇಯಲಿ ಒಂದು 2 ನಿಮಿಷ. ಮತ್ತೆ ಮಸಾಲೆ. ಓಕೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ. ಅರಿಶಿನ? ಓಕೆ. ಸ್ವಲ್ಪ ಸಾಕಾಗುತ್ತಾ? ಸಾಕು. ಈಗ ಮಸಾಲೆ ಹಾಕ್ತಾ ಇದ್ದೀರಲ್ಲ? ಹೌದು. ಫೈನಲ್ ಟಚ್ ಅಲ್ಲ ಇದು? ಹೌದು. ರುಬ್ಬಿದ ಮಸಾಲೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಓಕೆ. ಮಸಾಲೆಯನ್ನು ವೇಸ್ಟ್ ಮಾಡೋದು ಬೇಡ? ಹೌದು. ಸಾಕು. ಸಾಕಾ? ಗ್ಯಾಸ್ ಸ್ಲೋ ಇತ್ತು, ಈಗ ಫಾಸ್ಟ್ ಇಡ್ತೇನೆ. ಓಕೆ. ಇದು ನಾರ್ಮಲ್ ಆಗಿ ನಾವು ಈ ಹರಿವೆ ಪಲ್ಯ ಮಾಡ್ತೇವಲ್ಲ, ಅದೇ ಟೈಪ್ ಬರುತ್ತಾ ಹೇಗೆ? ಬರ್ತದೆ. ಹರಿವೆ ಪಲ್ಯಗಾದರೆ ನಾವು ತೆಂಗಿನಕಾಯಿಯನ್ನು ಸಪ್ರೇಟ್ ಹಾಕ್ತೇವಲ್ಲ, ಈ ಮಸಾಲೆಗೆ ಮಿಕ್ಸ್ ಮಾಡಲ್ಲ? ಇಲ್ಲ. ಹೌದು. ಮಧ್ಯಾಹ್ನದ ಹೊತ್ತಿಗೆಲ್ಲ ಈ ಥರ ಸುಕ್ಕ ಸಿಕ್ಕಿದ್ರೆ ಮಾಡಿ ಊಟ ಮಾಡ್ಬೋದು. ಸ್ವಲ್ಪ ಒಂದು ಸಣ್ಣ ಉರಿಯಲ್ಲಿ ಸ್ವಲ್ಪ ಒಂದು 2 ನಿಮಿಷ. 2 ನಿಮಿಷ ಬೇಯಬೇಕಲ್ಲ? ಮಸಾಲೆ ಹಸಿ ಇರಬಾರ್ದು. ಹಸಿ ಇರ್ಬೋದು. ಹೌದು. ಅದು ಮಸಾಲೆ ಮಿಕ್ಸ್ ಮಾಡಿದಾಗ ಈಗ ಡ್ರೈ ಆದಾಗ ಬೇಗ ನಾವು ಬೇಯೋದಿಲ್ಲ, ಹಾಗೊಂದು 2 ನಿಮಿಷ ಬೇಯಬೇಕು. ಎಸ್ ಮ್ಯಾಮ್, ಹೇಳಿ, ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾಯಿದ್ರಿ ಈಗ ಅಡುಗೆ ಜೊತೆಗೆ? ನೀವು ನಮ್ಮ ಟಿ ವಿಯ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಿ, ಅಡುಗೆ ಪ್ರೋಗ್ರಾಮ್ ಆದಿದ್ದಲ್ಲ ಅಂತ. ಅದರ ಜೊತೆ ಬೇರೆ ಏನು ಮಾಡ್ತಾಯಿದ್ರಿ ಈಗ? ಏನು ಸಂಘ ಸಂಸ್ಥೆ ಅದೆಲ್ಲ ಏನಿಲ್ವಾ? ಮನೆಯಲ್ಲೇ ಫ್ರೀ ಟೈಮ್? ಓಕೆ. ನೋಡ್ತೇನೆ ಆಗಿದೆ ಅಂತ. ಓಕೆ. ಆಗಿದೆ. ಆಫ್ ಮಾಡ್ದಾ? ಆಫ್ ಮಾಡಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡಲಿಕ್ಕೆ ಉಂಟು. ಓ, ಇನ್ನೂ ಒಗ್ಗರಣೆ ಮೇಲೆ ಕೊಡಲಿಕ್ಕೆ ಉಂಟಲ್ಲ? ಆವಾಗ ಇನ್ನೂ ಗಮ್ಮತ್ ಇರುತ್ತಲ್ಲ, ಹಾಗಾದ್ರೆ ಈಗ ಸೈಡ್ ಇರಲ್ಲ. ಓಕೆ. ಈಗ ಒಗ್ಗರಣೆಗೆ ಗ್ಯಾಸ್ ಉರಿಸಬೇಕಲ್ಲ? ಓಕೆ. ಆಯಿಲ್ ಹಾಕ್ಬೇಕಲ್ಲ? ಎಣ್ಣೆ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಲ್ಲ? ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೊಂದು 1/4 ಸ್ಪೂನ್ ಉದ್ದಿನಬೇಳೆ ಹಾಕ್ತೇನೆ. ಓಕೆ. 1/4 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಅಲ್ಲ? ಓಕೆ. ಸಾಸಿವೆ, ಬೆಳ್ಳುಳ್ಳಿ. ಓಕೆ. ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀರಾ? ಓಕೆ. ಸುಕ್ಕಕ್ಕೆ ಚೆನ್ನಾಗಿ ಇರಲಿ ಅಂತಲ್ಲ? ಹೌದು, ಟೇಸ್ಟ್ ಬರಬೇಕಲ್ಲ? ಹೌದು. ಕೆಂಪು ಉದ್ದ ಮೆಣಸು. ಓಕೆ. ಕರಿಬೇವು. ಓಕೆ. ಕರಿಬೇವು ಹಾಕಿದರೆ ಒಗ್ಗರಣೆ ರೆಡಿ ಅಂತಲ್ಲ? ಓಕೆ. ರೆಡಿ ಅಲ್ಲ? ಆಗಿದೆ. ಓಕೆ. ಈಗ ರಾಪ ಮುಚ್ಚಬೇಕಾ? ಓಕೆ. ಅದೆಲ್ಲ ಒಂದು ಕ್ರಮ ಅಲ್ಲ, ನಾವು ಮನೆಯಲ್ಲೆಲ್ಲ ಇದ್ದಾಗ ರಾಪ ಮುಚ್ಚೋದು. ಓಕೆ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ? ಆಗಿದೆ. ಈಗ ಇದಕ್ಕೆ ಸರ್ವಿಂಗ್ ಮಾಡ್ಲಿಕ್ಕೆ ಆಗ್ತದೆ. ಘಮ ಘಮ ಬರ್ತಾ ಉಂಟು ನಮ್ಮ ಏನು ನುಗ್ಗೆ ಸೊಪ್ಪು ಆಲೂಗಡ್ಡೆ ಸುಕ್ಕ.
ಬಿಸಿ ಬಿಸಿ ನುಗ್ಗೆ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಮಾಡಿದ ಸುಕ್ಕ ರೆಡಿ ಆಗಿದೆಯಲ್ಲ. ನುಗ್ಗೆ ಸೊಪ್ಪು ನಾವು ನಾರ್ಮಲಾಗಿ ನುಗ್ಗೆಕಾಯಿಯ ಏನು ಸಾಂಬಾರು ಅದೆಲ್ಲ ಮಾಡ್ತೇವೆ, ಆದರೆ ಇವತ್ತು ಸ್ಪೆಷಲ್ಲಾಗಿ ನುಗ್ಗೆ ಸೊಪ್ಪು ಅಂದರೆ ನೋಡಿ ನುಗ್ಗೆಯ ಗಿಡದಿಂದ ಎಲ್ಲವೂ ಕೂಡ ಯೂಸ್ ಆಗ್ತದೆ ಅಡುಗೆಗೆ. ಆಲೂಗಡ್ಡೆ ಮತ್ತು ನುಗ್ಗೆ ಸೊಪ್ಪು ಮಿಕ್ಸ್ ಆದಾಗ ಗಮ್ಮತ್ ಇರ್ಬೋದು, ಒಟ್ಟಿಗೆ ಗಂಜಿ ಎಲ್ಲ ಸಿಕ್ಕಿದ್ರೆ ಇನ್ನೂ ಗಮ್ಮತ್ ಖಾಲಿ ಮಾಡ್ಬೋದು. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ, ಮಮತಾ ಅವರು ಸಾಗಲಾಗಿರುವಂತಹ ನುಗ್ಗೆ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಒಂದು ಸುಕ್ಕ ರೆಡಿ ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ಘಮ ಘಮ ಹೊಡಿತಾ ಉಂಟು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕಾಗ್ತಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ನುಗ್ಗೆ ಸೊಪ್ಪಿನ ಸುಕ್ಕ ತಯಾರಿಸುವ ವಿಧಾನ. ಮೊದಲಿಗೆ 2 ಚಮಚ ಧನಿಯಾ, 1/4 ಚಮಚದಷ್ಟು ಮೆಂಥೆ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಸಾಸಿವೆ, 8 ರಿಂದ 10 ಒಣಮೆಣಸನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ 2 ರಿಂದ 3 ಈರುಳ್ಳಿ, ಕರಿಬೇವನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ಹುರಿದ ಮಸಾಲೆಯನ್ನು ತಣ್ಣಗಾದ ನಂತರ ಪುಡಿ ಮಾಡಿಟ್ಟುಕೊಳ್ಳಿ. ಪುಡಿ ಮಾಡಿದ ಈ ಮಿಶ್ರಣಕ್ಕೆ 1 ಕಪ್ ತೆಂಗಿನ ತುರಿ, ಬೆಳ್ಳುಳ್ಳಿ, ಅರಶಿನ ಪುಡಿ, ಹುರಿದ ಈರುಳ್ಳಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಇನ್ನುಳಿದ ಈರುಳ್ಳಿಗೆ ನುಗ್ಗೆ ಸೊಪ್ಪು, ಸಣ್ಣಗೆ ಹೆಚ್ಚಿದ ಆಲೂಗಡ್ಡೆಯನ್ನು ಹಾಕಿ ಹುರಿದು ಬೇಯಿಸಿ. ಸೊಪ್ಪು ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು, ಚಿಕ್ಕ ತುಂಡು ಬೆಲ್ಲ, ಅರಶಿನ ಪುಡಿ, ರುಬ್ಬಿದ ಮಸಾಲೆ ಹಾಕಿ ಹುರಿಯುತ್ತಾ ಬೇಯಿಸಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನಬೇಳೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ನುಗ್ಗೆ ಸೊಪ್ಪಿನ ಸುಕ್ಕ ರೆಡಿ. ಓಕೆ, ಗಂಜಿ ಊಟಕ್ಕೆ ಈ ಥರದ ನುಗ್ಗೆ ಸೊಪ್ಪು ಆಲೂಗಡ್ಡೆ ಹಾಕಿ ಈ ಥರ ಸುಕ್ಕ ಸಿಕ್ಕಿದರೆ ಫುಲ್ಲು ಖಾಲಿ ಮಾಡ್ಬೋದು. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋದಾಲ್, ಸತ್ಯನಾಥ್ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಮಮತಾ ಅವರು ಸ್ಪೆಷಲ್ ಆಗಿ ಸುಕ್ಕ ರೆಡಿ ಮಾಡಿಟ್ಟಿದ್ದಾರೆ. ಸುಕ್ಕ ಜೊತೆ ಏನು ಮಧ್ಯಾಹ್ನ ಹೊಟ್ಟಿಗೆಲ್ಲ ಏನು ಊಟ ಮಾಡುವಾಗ ಸುಕ್ಕ ಇರ್ತಲ್ಲ, ಅದ್ರ ಜೊತೆಗೆ ಊಟ ಎಲ್ಲ ಆದ ನಂತರ ಒಂದು ಜ್ಯೂಸ್ ಇದ್ರೆ ಹೇಗಿರುತ್ತೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ಈಗ ಸ್ಪೆಷಲ್ ಆಗಿ ಜ್ಯೂಸ್ ಮಾಡ್ತಾರೆ ಅಂತ, ಏನು ಮಾಡ್ತಾರೆ ಅಂತ ಅವ್ರ ಜೊತೆಗಳು. ಎಸ್ ಮ್ಯಾಮ್, ಇವಾಗ ಜ್ಯೂಸ್ ಮಾಡ್ತಾ ಇದ್ದಾರಲ್ಲ, ಏನು ದಾಳಿಂಬೆ ಜ್ಯೂಸಾ? ದಾಳಿಂಬೆ ಮತ್ತು ಖರ್ಜೂರ ಹಾಕಿ ಜ್ಯೂಸ್. ದಾಳಿಂಬೆ ಮತ್ತು ಖರ್ಜೂರ ಹಾಕಿ ಜ್ಯೂಸ್. ಇದು ಆರೋಗ್ಯಕ್ಕೆ ಒಳ್ಳೇದಾ ಹೇಗೆ? ಒಳ್ಳೆಯದಲ್ಲ. ದಾಳಿಂಬೆ ಎಲ್ಲ ಆರೋಗ್ಯಕ್ಕೆ ಯಾವ ರೀತಿ ಒಳ್ಳೇದು? ರಕ್ತ ಎಲ್ಲ ಕೆಂಪಾಗ್ತದೆ. ಓಕೆ, ರಕ್ತ ಇಲ್ಲದಿದ್ದರೂ ಕೆಂಪು ಎಲ್ಲ. ಓಕೆ, ಏನು ಮಾಡೋದು ಫಸ್ಟಿಗೆ? ಈಗ ಫಸ್ಟಿಗೆ ಮಿಕ್ಸಿಗೆ ದಾಳಿಂಬೆಯನ್ನು ಹಾಕಿ. ಓಕೆ, ಫಸ್ಟಿಗೆ ನಿಮಗೆ ಮಿಕ್ಸಿ ಬೇಕಲ್ಲ? ಹೌದು, ದಾಳಿಂಬೆ ಹಾಕ್ತಿದ್ದೇನೆ. ಓಕೆ, ಸಾಧಾರಣ ಒಂದು ದಾಳಿಂಬೆ ಉಂಟಲ್ಲ? ಹೌದು. ಇದನ್ನು ದಾಳಿಂಬೆಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಓಕೆ, ಅದೇ ನೀರನ್ನೆಲ್ಲ ಮಿಕ್ಸ್ ಮಾಡ್ತೀವಲ್ಲ? ಓಕೆ, ಯಾಕೆ ದಾಳಿಂಬೆಯನ್ನು ನೀರಲ್ಲಿ ಹಾಕಿಡೋದು? ಯಾಕಂದರೆ ಅದು ಮತ್ತೆ ಕಲರ್ ಚೇಂಜ್ ಆಗ್ತದಲ್ಲ. ಓ ಹಾಗೆ, ದಾಳಿಂಬೆಯಲ್ಲಿ ಕಲರ್ ಚೇಂಜ್ ಆಗ್ತದಾ? ಕಪ್ಪು ಆಗ್ತದಲ್ಲ. ಓ ಹಾಗೆ. ಓಕೆ, ಇದಕ್ಕೆ ಸಕ್ಕರೆ ಹಾಕ್ತೇನೆ. ಸಕ್ಕರೆ. ಓಕೆ, ಈಗ ಹಾಕಿದ್ರೆ ನೀವು ಇಬ್ಬರಿಗೆ ಮಾಡ್ತಾ ಇದ್ದೀರಾ? ಹೌದು. ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೋದು? 2 ಸ್ಪೂನು. ಓಕೆ, ಮತ್ತೆ ಖರ್ಜೂರ ಹಾಕ್ತಿದ್ದೇನೆ. ಖರ್ಜೂರ. ಇದನ್ನು ಸ್ಪೆಷಲ್ ದಾಳಿಂಬೆ ಜ್ಯೂಸಿಗೆ ಖರ್ಜೂರ ಹಾಕ್ತಿದ್ದಾರೆ. ಓಕೆ, ಇದಕ್ಕೆ ಸ್ವಲ್ಪ ಹಾಲು ಹಾಕಿ ರನ್ ಮಾಡ. ಮತ್ತೆ ಹಾಂ, ಓಕೆ ಓಕೆ, ಹಾಲು ಹಾಕ್ತಿದ್ದೇನೆ. ಓಕೆ, ಈಗ ಇದನ್ನು ರನ್ ಮಾಡಿ ಮತ್ತೆ ಹಾಂ ಮಿಕ್ಸ್ ಮಾಡಿ ಹಾಲು ಹಾಕಿದ್ದೇನೆ. ಓಕೆ, ಎಸ್, ಖರ್ಜೂರ ಮತ್ತು ದಾಳಿಂಬೆಯ ಕಲರ್ ಮಿಕ್ಸ್ ಆಗಿ ಚೆನ್ನಾಗಿ ಬಂದಿದೆಯಲ್ಲ? ಇದಾಗಿತ್ತು. ಓಕೆ, ಈಗ ಇದಕ್ಕೆ 2 ಏಲಕ್ಕಿ ಹಾಕ್ತೇನೆ, ಇದು ಫ್ಲೇವರಿಗೋಸ್ಕರ. ಓಕೆ, ಇನ್ನು ವಾಪಸ್ ಅದನ್ನು ಮಿಕ್ಸ್ ಮಾಡಲಿಕ್ಕೆ ಉಂಟಲ್ಲ? ಹೌದು. ಓಕೆ, ಈಗ ಪುನಃ ಹಾಲು ಹಾಕ್ತಿದ್ದೇನೆ. ಹಾಲು ಹಾಕ್ತಿದ್ದಾರೆ. ಓಕೆ, ಎಷ್ಟು ಬೇಕು ಅರ್ಧ ಅಷ್ಟು ಹಾಲು? ಕಪ್ ಹಾಲು ತಗೊಂಡೇನೆ. ಓಕೆ, ಸಕ್ಕರೆ ಸಾಕಾಗುತ್ತಾ ಅದು? ಹಾಂ, ಖರ್ಜೂರ ಸಿಹಿ ಉಂಟಲ್ಲ? ಹಾಂ, ಸಾಕಾಗುತ್ತಲ್ಲ? ಹೌದು, ಖರ್ಜೂರ ಹಾಕಿದ್ದೇನೆ. ಓಕೆ, ರೆಡಿ ಅಲ್ಲ? ನಾವು ಜ್ಯೂಸ್ ಅಂಗಡಿಗೆಲ್ಲ ಹೋದರೆ ಹೀಗೆಲ್ಲ ಒಂದು 2 ನಿಮಿಷ ರ್ಯಾಪ್ ರೆಡಿ ಮಾಡಿ ಕೊಡ್ತೀವಿ. ಓಕೆ, ಇದನ್ನು ಬೌಲ್ಗೆ ಹಾಕ್ತಿದ್ದೇನೆ. ಓಕೆ, ಓಕೆ, ಇನ್ನೂ ಸರ್ವ್ ಮಾಡ್ತಾ ಇದ್ದೀರಲ್ಲ? ಹೌದು. ಓಕೆ,
ಕುಡಿಯೋಕ್ಕೆ ನಾನಂತೂ ರೆಡಿಯಾಗಿದ್ದೇನೆ. ಓಕೆ, 2 ಲೋಟಕ್ಕಿಂತ ಜಾಸ್ತಿನೇ ಇದೆಲ್ಲ. ಹೌದು. ಈಗ ಇದಕ್ಕೆ ಗಾರ್ನಿಷ್ಗೆ ದಾಳಿಂಬೆ ಬೀಜ ಹಾಕ್ತಿದ್ದೇನೆ. ಮೇಲಿಂದ ಮೇಲಿಂದ ಖರ್ಜೂರ ಹಾಕ್ತಿದ್ದಾರಲ್ಲ. ಓಕೆ, ಜ್ಯೂಸ್ ಎಲ್ಲ ಖಾಲಿ ಆದ ನಂತರ ಹಾಗೆ ಬಾಯಿಗೆ ಅಗಿತಾ ಕೂರ್ಬೋದಲ್ಲ. ಹೌದು. ಓಕೆ ಓಕೆ, ಐಸ್ ಕ್ಯೂಬ್ ಹಾಕ್ತಿದ್ದೇನೆ. ದಾಳಿಂಬೆ ಖರ್ಜೂರ ಜ್ಯೂಸ್ ರೆಡಿ ಆಗಿದೆಲ್ಲ. ಅದ್ರ ಜೊತೆ ಐಸೆಲ್ಲ ಹಾಕಿ ಕೋಲ್ಡ್ ಮಾಡಿದ್ರೆ ನಾರ್ಮಲ್ ಆಗಿ ನಾವು ದಾಳಿಂಬೆ ಜ್ಯೂಸ್ ಎಲ್ಲ ಏನು ಜ್ಯೂಸ್ ಅಂಗಡಿಯಲ್ಲೆಲ್ಲ ಕುಡಿತೇವೆ. ಆದರೆ ಇವತ್ತು ನಮ್ಮ ಸೂರ್ಯ ಅಡುಗೆ ಮನೆಯಲ್ಲಿ ಸ್ಪೆಷಲ್ಲಾಗಿ ನಿಮ್ಮ ಒಂದು ಕೈ ರುಚಿ ದಾಳಿಂಬೆ ಮತ್ತು ಖರ್ಜೂರ ಹಾಕಿ ಜ್ಯೂಸ್ ಎಲ್ಲ ಜೊತೆಗೆ ನಾರ್ಮಲ್ ದನದ ಹಾಲಲ್ಲಿ ಹಾಕಿ ಮಾಡುವಂಥ ಜ್ಯೂಸು ಟೇಸ್ಟ್ ಇರ್ಬೋದು ಅಂತ ಕಾಣುತ್ತೆ. ಟೇಸ್ಟ್ ನೋಡೋದಾಗಿದ್ರೆ ಓಕೆ, ಮಮತಾ ಅವರು ಸಾಕಾಗಿರುವಂತಹ ದಾಳಿಂಬೆ ಮತ್ತು ಖರ್ಜೂರ ಹಾಕಿ ಜ್ಯೂಸ್ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಈ ಥರ ಎಲ್ಲ ಜ್ಯೂಸ್ ಸಿಕ್ಕಿದರೆ ಕಾಯೋನೇ ಇಲ್ಲ. ಹಾಗಾಗಿ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ದಾಳಿಂಬೆ ಖರ್ಜೂರದ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 1 ಕಪ್ ದಾಳಿಂಬೆ ಬೀಜಕ್ಕೆ ರುಚಿಗೆ ಅನುಸಾರವಾಗಿ ಸಕ್ಕರೆ, ಖರ್ಜೂರ, ಸ್ವಲ್ಪ ಹಾಲು, ಏಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನುಳಿದ ಹಾಲು ಸೇರಿಸಿ ಬ್ಲೆಂಡ್ ಮಾಡಿಕೊಳ್ಳಿ. ಆನಂತರ ಸರ್ವಿಂಗ್ ಗ್ಲಾಸ್ನಲ್ಲಿ ಐಸ್ ಕ್ಯೂಬ್ಸ್ ಹಾಗೂ ದಾಳಿಂಬೆ ಉದುರಿಸಿ ಸರ್ವ್ ಮಾಡಿ. ದಾಳಿಂಬೆ ಖರ್ಜೂರದ ಜ್ಯೂಸ್. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ, ಜ್ಯೂಸ್ ಕೂಡ ರೆಡಿಯಾಗಿದೆ. ಈಗ ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ನುಗ್ಗೆ ಸೊಪ್ಪು ಮತ್ತು ಬಟಾಟೆ. ಖಾರದಿಂದ ಸ್ವೀಟಿಗೆ ಹೋಗುವಂತಲ್ಲ. ಓಕೆ, ಇದರ ಜೊತೆ ಗಂಜಿಯಲ್ಲಿದ್ದರೆ ಇನ್ನೂ ಗಮ್ಮತ್ತಿರುತ್ತೆ. ಆದರೆ ಈಗ ಟೇಸ್ಟ್ ನೋಡುವ. ತಗೊಳ್ಳಿ ನೀವು ಕೂಡ. ಖಾರ ಜಾಸ್ತಿ ಇರುತ್ತಾ? ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಖಾರ ಜಾಸ್ತಿ ಇದ್ದರೆ ಒಳ್ಳೇದಲ್ಲ ಗಂಜಿಗೆಲ್ಲ. ಓಕೆ, ಸಾಕಾಗಿದೆ. ಏನು ನಾವು ಬಟಾಟೆಗೂ ಏನು ನುಗ್ಗೆ ಸೊಪ್ಪಿಗೂ ಕರೆಕ್ಟ್ ಮ್ಯಾಚಿಂಗ್ ಇದೆಯಲ್ಲ. ಖಾಲಿ ನುಗ್ಗೆ ಸೊಪ್ಪಾದರೂ ಕೂಡ ಸ್ವಲ್ಪ ಇದಾಗಿ ಇದಕ್ಕೆ ಬಟಾಟೆ ಎಲ್ಲ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಅದೊಂದು ಸುಕ್ಕದ ಸ್ಟೈಲ್ ಬಟಾಟೆ ಇದ್ದರೆ ಚೆನ್ನಾಗಿರುತ್ತಲ್ಲ. ಟೇಸ್ಟ್ ಇದೆ. ಗಂಜಿ ಊಟಕ್ಕೆಲ್ಲ ಹೇಳಿ ಮಾಡಿಸ್ತೀವಿ. ಗಂಜಿಗೆ 2 ಉಪ್ಪೆಲ್ಲ ಹಾಕಿ ಹೀಗೆ ತಿಂದರೆ ಫುಲ್ ಖಾಲಿ ಮಾಡ್ಬೋದು. ಕೊಡಕ್ಕನ ಅಂತ ಹೇಳ್ತೇವಲ್ಲ ಹಾಂ, ಕೊಡಕ್ಕನ. ಹೌದು, ನಿಮ್ಮ ತುಳುವಲ್ಲಿ ನೀವು ಮನೇಲಿ ತುಳು ಮಾತಾಡೋದಲ್ಲ. ಓಕೆ, ತುಳುವಲ್ಲಿ ಕೊಡಕ್ಕನ ಅಂತ ಹೇಳಿದಾಗೆ ಗಮ್ಮತ್ತಾಗಿದೆ. ಈಗ ಜ್ಯೂಸ್ ಎಲ್ಲ ತಗೊಳ್ಳಿ ನೀವು ಕೂಡ. ಇದಂತೂ ಸಂಜೆ ಟೈಮೆಲ್ಲ ಸಿಕ್ಕಿದರೆ ಗಮ್ಮತ್ತಿರುತ್ತೆ. ಇದು ಸಾಕಾಗಿದೆ. ನಾವು ಖರ್ಜೂರೆಲ್ಲ ಹಾಕಿ ಈ ಥರದ ಜ್ಯೂಸು ಕಡಿಮೆ ಕುಡಿಯೋದು. ನಾವು ದಾಳಿಂಬೆ ಜ್ಯೂಸ್ ಹೇಳಿದರೆ ದಾಳಿಂಬೆ ಮಾತ್ರ ಇರೋದಲ್ಲ. ಇದು ಸಾಕಾಗಿದೆ. ನಾವು ಸ್ವೀಟ್ ಜಾಸ್ತಿ ಬೇಕಾದರೆ ಇನ್ನೂ ಹಾಕ್ಕೊಡ್ಬೋದು. ಇದು ಲೈಟ್ ಸ್ವೀಟ್, ಅಂದರೆ ನಾರ್ಮಲ್ ಆಗಿ ಇಷ್ಟೇ ಸ್ವೀಟ್ ಇದ್ದರೆ ಜ್ಯೂಸ್ ಕೂಡ ಎಲ್ಲರಿಗೂ ಕುಡಿಬೋದಲ್ಲ. ಸಾಕಾಗಿತ್ತು ನಮಗೆ. ಇದೆಲ್ಲ ಈವ್ನಿಂಗ್ ಟೈಮಲ್ಲಿ ಸಿಕ್ಕಿದ್ರೆ ಇನ್ನೂ ಗಮ್ಮತ್ತಿರುತ್ತೆ. ಒಂದು ಏನು ಸುಕ್ಕ, ಇನ್ನೊಂದು ಜ್ಯೂಸ್, 2 ಕೂಡ ಚೆನ್ನಾಗಿತ್ತು. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ? ಒಂದು ತುಂಬ ಖುಷಿ ಆಯಿತು. ಓಕೆ, ನಮಗೆ ಕೂಡ ಅಂದರೆ ಈ ಥರದ ಸ್ಪೆಷಲ್ ಆಗಿ ನೀವು ನಾನ್ ವೆಜ್ ಎಲ್ಲ ಜಾಸ್ತಿ ಮಾಡೋದು, ಇವತ್ತು ವೆಜ್ ಮಾಡಿದ್ದೀರಾ. ನಮಗೆ ಕೂಡ ಚೆನ್ನಾಗಿತ್ತು, ಅಡುಗೆ ಕೂಡ ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಟೂಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಮಮತಾ ಕೋಟಿನವರು ಸಾಕಾಗಿರುವಂತಹ ನುಗ್ಗೆ ಸೊಪ್ಪು ಮತ್ತು ಬಟಾಟೆ ಹಾಕಿ ಸುಕ್ಕ ಮಾಡಿದ್ದಾರೆ. ಸಾಕಾಗಿತ್ತು. ಇನ್ನೊಂದು ಜ್ಯೂಸ್ ಮಾಡಿದ್ದಾರೆ, ದಾಳಿಂಬೆ ಮತ್ತು ಖರ್ಜೂರ ಎಲ್ಲ ಹಾಕಿ ಸ್ಪೆಷಲ್ ಆಗಿ ಜ್ಯೂಸ್ ಮಾಡಿದ್ದಾರೆ. ಸಾಕಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.